ರುಚಿಯಾದ ಆನಿಯನ್ ಉತ್ತಪ್ಪ ತಿನ್ನಲಿಕ್ಕೆ ರೆಡಿಯಾಗಿದೆ. ಇದನ್ನು ಹೇಗೆ ಮಾಡಿದೆ ಅಂತ ನೋಡುವ ಬನ್ನಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ. ಇವತ್ತು ನಾನು ಆನಿಯನ್ ಉತ್ತಪ್ಪ ಮಾಡ್ತಾಯಿದ್ದೀನಿ. ಇದಕ್ಕಾಗಿ ನಾನು ಒಂದು ದೊಡ್ಡ ನೀರುಳ್ಳಿ ತಗೊಂಡಿದ್ದೀನಿ, ತುಂಡು ಶುಂಠಿ, 5 ಹಸಿಮೆಣಸು, 2 ಕ್ಯಾರೆಟ್ ತುರಿದುಕೊಂಡು ಇಟ್ಟಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿದ್ದ ವೆಜ್ಜೀಸ್ ಹಾಗೂ ತೆಂಗಿನಕಾಯಿ ತುರಿಯನ್ನು ಒಂದು ಬೌಲಿಗೆ ಹಾಕ್ಕೊಳ್ಬೇಕು. ಇದಕ್ಕೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಳ್ಳುವಾಗ ಸ್ವಲ್ಪನೇ ಹಾಕ್ಕೊಳ್ಳಿ, ನಾವು ಉದ್ದಿನ ಬ್ಯಾಟರ್ಗೂ ಕೂಡ ಉಪ್ಪು ಹಾಕ್ಕೊಂಡಿದ್ದೀವಿ. ಇಲ್ಲಿ ಉದ್ದಿನ ದೋಸೆ ಬ್ಯಾಟರ್ ತಗೊಂಡಿದ್ದೀನಿ, ಒಂದು 4 ದೋಸೆ ಆಗುವಷ್ಟು ಇದೆ. ಇಲ್ಲಿ ಈ ದೋಸೆ ಬ್ಯಾಟರ್ ಮಾಡಲು ಎಲ್ರಿಗೂ ಗೊತ್ತಿರ್ತದೆ. 1 ಸ್ಪೂನ್ ಉಪ್ಪು ಹಾಕ್ಕೊಳ್ತಿದ್ದೀನಿ, ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಉದ್ದಿನ ದೋಸೆ ಹೇಗೆ ಬ್ಯಾಟರ್ ಹಾಕ್ಕೊಳ್ತೀರೋ ಅದೇ ರೀತಿ ಹಾಕ್ಕೊಳ್ಳಿಕ್ಕೆ ಇಲ್ಲಿ ಇದನ್ನೆಲ್ಲ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಹೀಗೆ ಪ್ರೆಸ್ ಮಾಡಿಕೊಳ್ಬೇಕು. ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೀನಿ. ತುಪ್ಪದಲ್ಲಿ ಕಂಜೂಸ್ ಬೇಡ, ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತದೆ. ನೀವು ಹೋಟೆಲಲ್ಲಿ ಹೇಗೆ ತಿಂತೀರೋ ಅದೇ ಟೇಸ್ಟ್ ಇಲ್ಲಿ ಕೂಡ ಬರ್ತದೆ. ಬ್ರೇಕ್ಫಾಸ್ಟ್ ಅಲ್ಲದೆ ನಿಮಗೆ ಯಾವಾಗ ಮನಸ್ಸಾಗ್ತದೆ ಆವಾಗ ಈ ಥರ ಮಾಡಿ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ ಇದು. ನೀವು ಹೋಟೆಲಲ್ಲಿ ಹೇಗೆ ತಿಂತೀರಾ ಅದೇ ರೀತಿಯ ಟೇಸ್ಟ್ ಈ ಥರ ಮಾಡೋದ್ರಿಂದ ಬರ್ತದೆ. ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಕೂಡ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನಗೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರೊಂದಿಗೂ ಶೇರ್ ಮಾಡಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.